ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೀಗೆ ಒಂದು ದಿನ ಹಳ್ಳಿಯಲ್ಲಿ ಹೋಗ್ತಾ ಇದ್ದೆ. ಆ ಹಳ್ಳಿಯಲ್ಲಿ ಸಿಗುವಂತ ಒಂದು ಒಳ್ಳೆಯ ವಾತಾವರಣ, ಒಳ್ಳೆಯ ಗಾಳಿ, ಮಳೆ, ಹಸಿರು ತುಂಬಿದ ಸುತ್ತಲಿನ ಪರಿಸರ, ಹೆಚ್ಚು ಖುಷಿ, ನೆಮ್ಮದಿಯ ವಾತಾವರಣ. ಪೇಟೆಯ, ಮನೆಯ ಕಿರಿಕಿರಿ, ವಾಹನಗಳ ಶಬ್ದ ಇಲ್ಲದೆ ಹೀಗೆ ಒಂದಿಷ್ಟು ದೂರ ನಡೀತಾ ಹೋದೆ. ಆಗ ಅಲ್ಲಿ ಕಂಡಿದ್ದೆ ನನಗೆ ಸುಂದರವಾದ ನವಿಲು. ಗರಿಬಿಚ್ಚಿ ನಿಂತಿತ್ತು. ಬಟ್ ನಾನು ಕ್ಯಾಮೆರಾ ತರೊಳಗೆ ಅದು ಹೆದರಿ ಹೋಯ್ತೇನೋ ಗೊತ್ತಿಲ್ಲ. ಹೀಗೆ ವೀಕ್ಷಣೆ ಮಾಡ್ತಾ, ಮಾಡ್ತಾ ಎಲ್ಲವನ್ನ ನೋಡ್ತಾ, ಹಾಗೆ ಮುಂದೆ ನೋಡ್ತಾ ಹೋದಾಗ ನಮಗೆ ಕಂಡಿತೆ ದೂರದಲ್ಲಿ ಸಮುದ್ರ. ಭೋರ್ಗರೆಯುವ ನೀರು ಕಾಣ್ತಾ ಇದೆಯಲ್ಲ ಅದು ಅರಬ್ಬಿ ಸಮುದ್ರ. ಯೆಸ್. ಅಲ್ಲಿ ಹೋದಾಗಂತೂ ಬಿರ್ರನೆ ಬೀಸುವ ತಂಗಾಳಿ. ಇನ್ನು ಬೆಳಗಾಗ್ಲಿಲ್ಲ ಸರಿಯಾಗಿ. ಆದ್ರೂ ಗಾಳಿಯಂತೂ ಎಷ್ಟು ಚೆಂದಾಗಿ ಬೀಸ್ತಾ ಇತ್ತು ಅಂದ್ರೆ, ಒಂದೊಮ್ಮೆ ಕೂತು ಎಲ್ಲವನ್ನ ಮನಸ್ಸಲ್ಲಿ ಇರೋದನ್ನ, ಕೆಟ್ಟ ಭಾವನೆಗಳನ್ನ ಹೊರಹಾಕಿ ಒಂದಿಷ್ಟು ಒಳ್ಳೆ ಗಾಳಿಯನ್ನ ತೆಗೆದುಕೊಳ್ಬೇಕು. ನೆಗೆಟಿವ್ ಅನ್ನು ಹೊರಗಾಕಿ ಪಾಸಿಟಿವ್ ಅನ್ನ ನಮ್ಮಲ್ಲಿ ನಾವೇ ಕ್ರಿಯೇಟ್ ಮಾಡ್ಕೊಂಡು ಬಂದ್ರೆ ಪುನಃ ಕಂಡಿದ್ದೆ ಹಳ್ಳಿಯಲ್ಲಿ ಸಿಗುವಂತ ಅದು ಇದು ಸೊಪ್ಪುಗಳು. ಸ್ನೇಹಿತರೆ ಗೊತ್ತಲ್ಲ, ನಾನು ಮಲೆನಾಡ ಇರ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಇರ್ಲಿ, ನೋಡಿ ಇದೊಂದು ಕ್ಯಾಕ್ಟಸ್. ಫಾರ್ ದ ಫಸ್ಟ್ ಟೈಮ್ ಆ ಕ್ಯಾಕ್ಟಸ್ ಅಲ್ಲಿ ಹೂ ಬಿಟ್ಟಿದ್ದನ್ನ ನೋಡಿದ್ದು. ನೀವೇನಾದ್ರು ನೋಡಿದ್ರ ಸ್ನೇಹಿತರೆ? ಕ್ಯಾಕ್ಟಸ್ ಅಲ್ಲಿ ಹೂ ಬಿಟ್ಟಿದ್ದು ನಾನು ಇದುವರೆಗೆ ನೋಡಿರ್ಲಿಲ್ಲ. ನೋಡಿದ್ರೆ ನೀವು ಕೂಡ ಕಮೆಂಟ್ ಮಾಡಿ. ಅಲ್ಲಿ ಸಿಗುವ ಈ ತಗತೆ ಸೊಪ್ಪು, ಏನ್ ಹೇಳ್ತೀವಿ, ಚಗತೆ ಸೊಪ್ಪು, ಕ್ಯಾಸಿಯಾ ತೋರ ಅಥವಾ ಸೆನ್ನಾ ತೋರ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಅದು ಎಲ್ಲಿ ಬೇಕೆ ಇಲ್ಲಿ ಮಳೆಗಾಲದಲ್ಲಿ ಹುಟ್ಕೊಳ್ಳುತ್ತೆ ಸ್ನೇಹಿತರೆ. ಅದರಲ್ಲಿ ಎಷ್ಟು ತರ ವಿಟಮಿನ್ ಇದೆ, ಹೇಗಿದೆ ಗೊತ್ತಾ ಸ್ನೇಹಿತರೆ? ನಾನು ಈ ಒಂದು ವಿಡಿಯೋದಲ್ಲಿ ಜಗತೆ ಸೊಪ್ಪಿನ ಒಂದು ಐಟಮ್ ಅನ್ನ ತೋರಿಸ್ತಾ ಇದ್ದೇನೆ. ಬಟ್ ನಿಮಗೆ ಗೊತ್ತಿರಬಹುದು, ಹಿಂದಿನ ನನ್ನ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ಏನೆಲ್ಲ ಸಿಗ್ತದೆ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ, ಉಪಯೋಗಿಸಿ ಅಂತ ಹೇಳಿದೆ. ಅದು ಹಳ್ಳಿಯಲ್ಲಿ ಸಿಗುವಂತ ಕೆಸುವಿನ ಎಲೆ ಇರ್ಬೋದು, ಆಮೇಲೆ ಅರಿಶಿಣದ ಎಲೆ ಇರ್ಬೋದು, ಅಥವಾ ಮಲ್ಟಿವಿಟಮಿನ್ ಸೊಪ್ಪಿನ ಒಂದು ಐಟಮ್ ಕೂಡ ನಾನು ಮಾಡಿದ್ದೆ ಹಿಂದಿನ 2 ವಿಡಿಯೋದಲ್ಲಿ. ಅದು ಬಿಟ್ಟು ಬೇರೆ ಬೇರೆ ಸೊಪ್ಪುಗಳೆಲ್ಲ ಸಿಗುತ್ತೆ ಸ್ನೇಹಿತರೆ. ನಮ್ಮ ಮಲ್ನಾಡಲ್ಲಂತೂ, ನಮ್ಮ ಅಮ್ಮ ಇರುವಾಗಂತೂ ಅದು ಎಷ್ಟು ತರ ತಂಬುಳಿಗಳನ್ನ ಮಾಡ್ತಿದ್ರು ಹೇಳಲ್ಲ ಸಾಧ್ಯ, ಅಷ್ಟು ಮಾಡ್ತಿದ್ರು. ಸೊ ನನಗೂ ಕೆಲವೊಂದು ಐಟಮ್ ಗೊತ್ತು. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್. ಈ ಒಂದು ವಿಡಿಯೋದಲ್ಲಿ ನಾನು ತಗತಿ ಆರ್ ಚಗತೆ ಸೊಪ್ಪಿನ ಪಕೋಡ ಆರ್ ವಡೆ ಮಾಡೋದನ್ನ ಹೇಳ್ತಾ ಇದ್ದೀನಿ. ನೀವು ಹಿಂದಿನ ವಿಡಿಯೋ ನಂದು ನೋಡಿಲ್ಲ ಹೇಳಾದ್ರೆ ದಯವಿಟ್ಟು ನೋಡಿ ಸ್ನೇಹಿತರೆ. ಮಲ್ಟಿವಿಟಮಿನ್ ಸೊಪ್ಪು, ಅರಿಶಿಣದೆಲೆ, ಹೀಗೆ ತರತರದಿದೆ. ಹಾಗೆ ಹಳ್ಳಿಯಿಂದ ಬರುವಾಗ ಕೆಲವೊಂದು ಐಟಮ್ ಸಿಗುತ್ತೆ ಸ್ನೇಹಿತರೆ, ಅವರೇ ಬೆಳೆದಿರುವಂತ. ನೋಡಿ, ಹಳ್ಳಿಯಲ್ಲಿ ಬೆಳೆದಂತೆ ಸೌತೆಕಾಯಿ. ಈ ಸೌತೆಕಾಯಿಂದ ದೋಸೆ, ರೊಟ್ಟಿ, ಆಮೇಲೆ ಖಾರ ಕಡ್ಡಿ ಅಂತ ಹೇಳ್ತೀವಿ, ಅದಂತೂ ಅದ್ಭುತ. ಹಾಗೆ ಚಕ್ಲಿ ಕೂಡ ಮಾಡ್ತೀವಿ. ವೆರಿ ನೈಸ್, ವೆರಿ ನೈಸ್. ಒಂದು ಫ್ಲೇವರ್ ಸ್ಮೆಲ್ ಸಿಗುತ್ತೆ ಅಂತ ಹೇಳಿದ್ರೆ, ಈ ವಿಡಿಯೋದ ಕೊನೆಯಲ್ಲಿ ಅದರ ದೋಸೆ ಎಷ್ಟು ಕೆಂಪಾಗುತ್ತೆ ತೋರಿಸ್ತೇನೆ. ಕೆಲವರು ನೋಡಿದವರಿಗೆ ಇದೇನು ಮಾಮೂಲಿ ಅಂತ ಅನಿಸ್ಬೋದು, ಬಟ್ ನಮ್ಗೆಲ್ಲ ವಿಶೇಷವೇ ಇದು. ನೋಡಿ, ಇದೇ ಚಗತೆ ಅವರ ತಗತೆ ಸೊಪ್ಪು, ತಜಂಕ್ ಅಂತ ತುಳುದಲ್ಲಿ ಹೇಳ್ತೇವೆ. ಸೊ ನಮ್ಮ ಮನೆಯಲ್ಲಿ ನಾವು ಊರಿಗೆ ಹೋದಾಗ ಒಂದಿಷ್ಟು ಹಸಿರಿನ ಏನು ಕರಿಬೇವಿನ ಸೊಪ್ಪು ಇರ್ಬೋದು, ಇಂಥದೆಲ್ಲ ನಾನು ಎಲ್ಲಿ ಸಿಗುತ್ತೆ ಅಲ್ಲಿ ತಗೊಂಡ್ಬರ್ತೀನಿ. ಇಲ್ಲಿ ಮಲೆನಾಡು ಊರಿಗೆ ಹೋದಾಗಲ್ಲ, ಈ ಮಂಗಳೂರು ಬಿಟ್ಟು ಸ್ವಲ್ಪ ದೂರದಲ್ಲಿ ಹೋದ್ರು ಈ ಒಂದು ಮಳೆಗಾಲದಲ್ಲಿ ನಮಗೆ ಒಳ್ಳೆ ಇಂಥ ಸೊಪ್ಪುಗಳು ಸಿಗುತ್ತೆ. ಸೊ ಇದಕ್ಕೆ ಪಕೋಡ ಮಾಡ್ಲಿಕ್ಕೆ ಫಸ್ಟ್ ನಾನು ಕಡಲೆಬೇಳೆ, 1 ಗ್ಲಾಸ್ ಕಡಲೆಬೇಳೆಯನ್ನ ನೆನೆಟ್ಟಿದ್ದೀನಿ. ಹಾಗೆ ಸ್ವಲ್ಪ ಒಂದು 1/4 ಕಪ್ಪಷ್ಟು ತೊಗರಿಬೇಳೆ ಕೂಡ ಆಡ್ ಮಾಡಿದ್ದೇನೆ. ಸೊ ಇದು 2 ಹಾಕಿದ್ರೆ ಸ್ವಲ್ಪ ಒದಗತ್ತೆ ಹಾಗೂ ಕ್ರಿಸ್ಪಿ ಬರುತ್ತೆ ಅಂತೇಳಿ. ಅಂಡ್ ಇದನ್ನ ಒಂದು 3 ಅವರ್ಸ್ ನೀರಲ್ಲಿ ನೆನೆ ಇಡಬೇಕು ಸ್ನೇಹಿತರೆ. ಓಕೆನಾ? ನೀರಲ್ಲಿ ನೆನೆ ಇಡಬೇಕು. ಅದು ಸ್ವಲ್ಪ ಮೆತ್ತಗಾಗ್ಲಿ. ಈಗ ನಾನು ಇದರಲ್ಲಿರುವಂತ ಬೆನಿಫಿಟ್‌ಗಳು ಏನೆಲ್ಲ ಇದೆ ಅನ್ನೋದನ್ನ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡಿ. ಹಾಗೆ ಕೊನೆಯಲ್ಲಿ ನಿಮ್ಮ ಲೈಕ್ ಇರಲಿ ಅಂತ ಹೇಳ್ತಾ, ಬನ್ನಿ. ನಾನು ಫಸ್ಟ್ ಟೈಮ್ ಹೇಳ್ತಾ ಇದ್ದೆ ಯಾವಾಗ್ಲೂ, ಎಲೆಯನ್ನ ಇದು ಮಾಡುವಾಗ ಹಿಂಭಾಗದಲ್ಲಿ ಸ್ವಲ್ಪ ಕ್ಲೀನ್ ಆಗಿ ನೋಡ್ಕೊಳ್ಳಿ ಅಂತ ಹೇಳಿ. ಸೊ ಇದು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಆ ದಂಟನ್ನ ಏನು ಹಾಕಬಾರ್ದು, ಓನ್ಲಿ ಎಲೆ. ಓಕೆನಾ? ಹಾಗೆ ಇದನ್ನ ಇಂಗ್ಲಿಷ್ ಅಲ್ಲಿ ಸಿಕೆಲ್ಲ ಸೆನ್ನ ಅಂತ ಕರೀತಾರೆ, ಅಥವಾ ಸಿಕೆಲ್ಲ ಪಾಡ್ ಅಂತ ಕರೀತಾರೆ. ಅಂಡ್ ಬೊಟಾನಿಕಲ್ ನೇಮ್ ಇಸ್ ಕ್ಯಾಸಿಯಾ ತೋರಾ ಆರ್ ಸೆನ್ನಾ ತೋರಾ ಅಂತ ಹೇಳಿ. ಸೊ ತಗತೆ, ಚಗತೆ ಇದೆಲ್ಲ ತುಂಬಾ ಆರೋಗ್ಯಕ್ಕೆ ಪ್ರಯೋಜನ ತುಂಬಾ ಇದೆ ಸ್ನೇಹಿತೆ. ಇದೊಂಥರ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತದ್ದು, ಬೂಸ್ಟ್ ಇಮ್ಯುನಿಟಿ ಅಂತೇಳಿ. ಮಳೆಗಾಲದಲ್ಲಿ ಮಾತ್ರ ಇದು ಚಿಗುರು ಅಂದ್ರೆ ಎಳೆಯ ಸೊಪ್ಪನ್ನ ಸೇವಿಸೋದ್ರಿಂದ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡುತ್ತೆ ಅಂತ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ, ಹಾಗೆ ಜೀರ್ಣಕ್ರಿಯೆಗೆ ಸಹಕಾರಿ, ಡೈಜೆಷನ್ ಕರೆಕ್ಟ್ ಮಾಡುತ್ತೆ ಅಂತ. ಓಕೆನಾ?
ಸೊ ಸ್ನೇಹಿತರೆ, ಈಗ ನಾನು ಫಸ್ಟಿಗೆ ಖಾರಕ್ಕೆ ಸ್ವಲ್ಪ ಒಣಮೆಣಸನ್ನ ಹಾಕಿದ್ದೇನೆ. ಹಸಿಮೆಣಸು ಬೇಡ. ಒಂದಿಷ್ಟು 10ರಿಂದ 15 ಒಣಮೆಣಸು ಹಾಕಿ, ಹಾಗೆ ಶುಂಠಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಫಸ್ಟ್ 1 ಸ್ಪೂನ್ ಸಾಲ್ಟ್ ಅನ್ನ ಹಾಕುವ. ಪಿಂಕ್ ಸಾಲ್ಟ್ ಅನ್ನ ಹಾಕ್ತಾ ಇದ್ದೀನಿ. ಸೊ ಶುಂಠಿನ ಕಡೆಗೂ ಕೂಡ ಹಾಕ್ಬೋದು. ಬಟ್ ಇಲ್ಲಿ ತುಂಬಾ ನೈಸ್ ಆಗಿ ರುಬ್ಕೊಳ್ಳೋದು ಬೇಡ. ತರಿತರಿಯಾಗಿ ರುಬ್ಬೋದ್ಕೊಳ್ಳೋದ್ರಿಂದ ಫಸ್ಟೇ ಈ ಶುಂಠಿಯನ್ನ ಹಾಕಿದ್ರೆ ಬೆಟರ್. ಓಕೆನಾ? ನೋಡಿ, ಇಷ್ಟು ತರಿ ಇರಬೇಕು. ಸ್ವಲ್ಪ ಅಲ್ಲಲ್ಲೊಂದು ಬೇಳೆ ಸಿಕ್ಕಿದ್ರು ಓಕೆ. ಓಕೆ. ಯೆಸ್. ನಾನು ಹೇಳ್ತಾ ಇದ್ದೆ, ಇದು ಡೈಜೆಷನ್‌ಗೆ ಒಳ್ಳೇದು ಅಂತೇಳಿ. ಸೊ ಇದರಲ್ಲಿ ನಾರು ಸತ್ವ, ಫೈಬರ್ ಇರೋದ್ರಿಂದ ಜೀರ್ಣಾಂಗ ವ್ಯವಸ್ಥೆಯನ್ನ ಆರೋಗ್ಯವಾಗಿಡ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ. ಅಷ್ಟೇ ಅಲ್ಲ ಸ್ನೇಹಿತರೆ, ಇದು ಚರ್ಮದ ರಕ್ಷಣೆ, ಸ್ಕಿನ್ ಹೆಲ್ತ್ ಕೂಡ ಆಗುತ್ತೆ. ಇದರ ಎಲೆ ಇದೆಯಲ್ಲ, ಆಂಟಿ ಮೈಕ್ರೋಬಯಲ್ ಮತ್ತು ಜರ್ಮಿಟೈಡ್ ಗುಣವನ್ನು ಹೊಂದಿರುತ್ತೆ. ಮಳೆಗಾಲದಲ್ಲಿ ಬರುವ ಈ ಕಜ್ಜಿ, ಸೋಂಕುಗಳನ್ನ ತಡೆಯಲಿಕ್ಕೆ ಸಹಾಯ ಮಾಡುತ್ತೆ ಅಂತ. ಸೊ ಈಗ ನಾವು ರುಬ್ಕೊಂಡಿರೋ ಆ ಮಸಾಲೆಗೆ 1/4 ಸ್ಪೂನಷ್ಟು ಇಂಗನ್ನ ಹಾಕಿದ್ದೇನೆ. ಹಾಗೆ 1 ಚಮಚ ಜೀರಿಗೆಯನ್ನ ಕೈಯಲ್ಲಿ ತಿಕ್ಕ ಹಾಕಿದ್ದೇನೆ. ಹಾಗೆ 2 ಸ್ಪೂನ್ ಈಗ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಯಾವುದೇ ಸೋಡವನ್ನ ಬೆರೆಸಬೇಡಿ. ಸೋಡಾ ಬದಲಿಗೆ ಅಕ್ಕಿ ಹಿಟ್ಟು ಹಾಕಿ. ಇದು ಹಾಕೋದು ಒಳ್ಳೆ ಕ್ರಿಸ್ಪಿ ಬರಲಿ ಅಂತ ಹೇಳಿ ಅಷ್ಟೇ. ಹಾಗೆ ಒಂದು ಅರ್ಧ ಸ್ಪೂನ್ ಅರಿಶಿಣವನ್ನ ಕೂಡ ಹಾಕಿ. ಇಲ್ಲಿ ಬೇಕಾದ್ರೆ ಖಾರ ಕೂಡ ಹಾಕೋಬಹುದು. ಖಾರ ಆಗ್ಲಿಲ್ಲ ಹೇಳಿದ್ರೆ, ನನಗೇನು ಖಾರ ಅಗತ್ಯ, ನಾನು ಚೂರು ತಿಂದು ನೋಡಿದೆ, ಖಾರ ಸರಿಯಾಗಿತ್ತು. ಯಾಕಂದ್ರೆ ಒಣ ಮೆಣಸು ಹಾಕಿದ್ವಲ್ಲ. ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಹಾಗೆ ಬಿಟ್ರೆ ಸ್ವಲ್ಪ ಎಲ್ಲ ಇದಾಗುತ್ತೆ. ನೋಡಿ, ಚಂದಾಗಿ ಎಲೆಯನ್ನ ಮಿಕ್ಸ್ ಮಾಡಬೇಕು. ಒಂದು 10 ಮಿನಿಟ್ಸ್ ಹಾಗೆ ಮುಚ್ಚಿಡಿ. ಸೊ ಫ್ರೆಂಡ್ಸ್, ಇದ್ರದ್ದು ಇನ್ನೊಂದು ಬೆನಿಫಿಟ್ ಹೇಳ್ತೇನೆ ನೋಡಿ. ಲಿವರ್ ಮತ್ತು ಹಾರ್ಟಿಗೆ ಕೂಡ ಒಳ್ಳೆ ಟಾನಿಕ್ ಇದ್ದಂಗಂತೆ ಸ್ನೇಹಿತರೆ. ಈಗ ಡ್ರಿಂಕ್ಸ್ ಮಾಡಿದವರಿಗೆ ಲಿವರ್ ಫೇಲ್ ಆಗುತ್ತೆ ಅಲ್ವಾ, ಅಂತವರಿಗೆ ಇದನ್ನ ಕೊಡ್ಬೇಕು ಅಂತೇಳಿ ಆಯುರ್ವೇದ ಹೇಳುತ್ತೆ. ಇದು ಲಿವರ್ಗೆ ಉತ್ತೇಜಕವಾಗಿ ಮತ್ತು ಹೃದಯದ ಟಾನಿಕ್ ಆಗಿ ಕಾರ್ಯವನ್ನ ಮಾಡ್ತಾ ಇರತ್ತಂತ. ಅಷ್ಟು ಹೃದಯದ ಕಾಯಿಲೆಯನ್ನ ಕಡಿಮೆ ಮಾಡುತ್ತೆ, ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ. ಸೊ ಅಷ್ಟೇ ಅಲ್ಲ, ಇದನ್ನ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಕೂಡ ನಿಯಂತ್ರಣ ಆಗುತ್ತೆ. ದೇಹದಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ ಇದೆಯಲ್ಲ, ಬ್ಯಾಡ್ ಕೊಲೆಸ್ಟ್ರಾಲ್, ಅದನ್ನ ಕಂಟ್ರೋಲ್ ಮಾಡುತ್ತೆ ಅಂತ. ಸ್ನೇಹಿತರೆ, ಹಾಗಾದ್ರೆ ಇದು ಪಕೋಡ ಮಾಡಿ ಮಾತ್ರ ತಿನ್ಬೋದಾ ಅಂತ ನೀವು ಕೇಳಿದ್ರೆ, ಖಂಡಿತ ಇಲ್ಲ ಸ್ನೇಹಿತರೆ. ಇದರಲ್ಲಿ ಏನೇನೆಲ್ಲ ಮಾಡ್ಬೋದು ಗೊತ್ತಾ? ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಎಣ್ಣೆ ಕಾದ ಇದಕ್ಕೆ ಬಿಟ್ರೆ ಒಂದು 2 to 3 ಮಿನಿಟ್ಸ್ ಬೇಕು ಅದು ಬಾಯ್ಲ್ ಆಗಲಿಕ್ಕೆ. ಯಾಕಂದ್ರೆ ಎರಡೂ ಸೈಡು ಬ್ರೌನ್ ಕಲರ್ ಬರ್ಲಿ. ಯಾಕಂದ್ರೆ ಒಳಗಡೆ ಹಸಿ ಹಸಿ ಇರಬಾರ್ದು, ಚೆನ್ನಾಗಿ ಇದಾಗಬೇಕು. ಸ್ವಲ್ಪ ಕಪ್ಪಾಗಿದೆ ಅಂತ ನಿಮಗೆ ಅನಿಸಿದ್ರು ಒಳಗೆ ಚೆನ್ನಾಗಿ ಬೆಂದಿರುತ್ತೆ. ಓಕೆನಾ? ಸೊ ಈಗ ನಮಗೆ ಇದು ಆಗಿದೆ. ಅಂಡ್ ಏನೆಲ್ಲ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಇದರಲ್ಲಿ ಪಲ್ಯ ಮಾಡ್ಬೋದು, ಗಸಿ ಮಾಡ್ಬೋದು, ಸುಕ್ಕ ಮಾಡ್ಬೋದು, ಸಾಂಬಾರ್ ಮಾಡ್ಬೋದು, ಆಮೇಲೆ ದೋಸೆ ಮಾಡ್ಬೋದು, ಆಮೇಲೆ ರೊಟ್ಟಿಗೆ ಕೂಡ ಹೆಚ್ಚು ಹಾಕ್ಬೋದು ಸ್ನೇಹಿತರೆ. ನಾವು ಈಗ ನುಗ್ಗೆ ಸೊಪ್ಪನ್ನೇ ಯಾವ ತರ ಮಾಡ್ತೀವಲ್ಲ, ಅದೇ ತರಾನೇ ಇದರಲ್ಲಿ ರೊಟ್ಟಿ ಕೂಡ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ದೇಹಕ್ಕೆ ಅಷ್ಟು ಒಳ್ಳೆಯದು. ನೋಡಿ, ಈಗ ಕರೆಕ್ಟ್ ಆಗಿ ಬೆಂದಿದೆ, ಒಳಭಾಗದಲ್ಲಿ ಕೂಡ ಬೆಂದಿದೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ. ನೀವು ಕೂಡ ಸ್ನೇಹಿತರೆ ಇಂಥ ಒಂದು ಐಟಮ್ಗಳನ್ನ ಎಲ್ಲಾದ್ರೂ ಸಿಕ್ಕಿದ್ರೆ ಖಂಡಿತ ತಂದು ಮಾಡಿ. ಇವನ್ ಕರಾವಳಿ ಭಾಗದಲ್ಲೂ ಕೂಡ ಇಂಥದೊಂದು ಕೊಂಕಣಿಯಲ್ಲಿ GSB ಕೊಂಕಣಿ ಇರ್ತದಲ್ಲ, ಅವರು ಇಂಥದೊಂದು ಸಮಯದಲ್ಲಿ ಮಾಡೇ ಮಾಡ್ತಾರೆ. ಅಂಡ್ ನಮ್ಮ ಈ ಕರಾವಳಿ ಭಾಗದಲ್ಲಿ ಆಟಿ ಡೊಂಚಿ ದಿನ ಅಂತ ಮಾಡ್ತೇವೆ. ಸೊ ಅದರಲ್ಲಿ ತಗತಿ ಸೊಪ್ಪಿನ ಪಕೋಡ ಇದ್ದೇ ಇರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ. ಕೇವಲ ಊಟಕ್ಕೆ ಅಷ್ಟೇ ಅಲ್ಲ, ಇದು ಕಾಫಿಗೆ ಕೂಡ ತುಂಬಾ ಚೆನ್ನಾಗುತ್ತೆ. ಈವ್ನಿಂಗ್ ಕಾಫಿ, ಟೀ ಕುಡಿಲಿಕ್ಕೆ ಮಳೆಗಾಲದಲ್ಲಂತೂ ಅದ್ಭುತ ರುಚಿ ಇದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಈಸಿಯಾಗಿ ಮಾಡುವಂತ ತಗತೆ ಚಗತೆ ಸೊಪ್ಪಿನ ಪಕೋಡ ಅಂತ ಹೇಳಿ. ಫ್ರೆಂಡ್ಸ್, ನನಗನ್ಸುತ್ತೆ ನಾವೇನೋ ಈ ಒಂದು ಕಾಲಘಟ್ಟದಲ್ಲಿ ಇದೆಲ್ಲ ಹುಡ್ಕೊಂಡು ಬಂದು ಮಾಡ್ತೇವೆ. ಆದ್ರೆ ನಮ್ಮ ಮುಂದಿನ ಪೀಳಿಗೆ ಇಷ್ಟೆಲ್ಲ ಮಾಡ್ತಾರಾ ಅಂತ ಅನ್ಸುತ್ತೆ. ಈಗಿನ ಪೀಳಿಗೆಗೆ ಮಾಡಿ ತಿನ್ನೋದು ಕಷ್ಟ, ಅಲ್ಲಿವರೆಗೆ ಬಂದಿದೆ ಪರಿಸ್ಥಿತಿ. ಮುಂದೆ ಏನು ಅನ್ನೋದು ನಮಗೆ ಒಮ್ಮೊಮ್ಮೆ ಯೋಚನೆ ಮಾಡಿದಾಗ ಇವರಿಗೆ ಇದೆಲ್ಲ ಗೊತ್ತಾಗತ್ತಾ ಅಂತ ಅನ್ಸುತ್ತೆ. ನಮ್ಮ ಮಕ್ಕಳಿಗೆ, ಬೇರೆಯವ್ರು ಬೇಡ ಬಿಡಿ, ನಮ್ಮ ಮಕ್ಕಳಿಗೆ. ಸೊ ಫ್ರೆಂಡ್ಸ್, ಎನಿವೆ, ನಾನು ಸೌತೆಕಾಯಿದು ದೋಸೆ ಅಂತ ಹೇಳಿದ್ನಲ್ಲ, ಅದು ತೋರಿಸ್ತಾ ಇದ್ದೀನಿ ನಿಮ್ಗೀಗ. ಎಷ್ಟು ಒಂದು ಅದ್ಭುತ ಒಂದು ಸ್ಮೆಲ್ ಕೊಡುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ. ಅಂಡ್ ಸೌತೆಕಾಯಲ್ಲೂ ಕೂಡ ಹಲವಾರು ರೀತಿಯ ಬೆನಿಫಿಟ್ ಇದೆ ಇದರಲ್ಲಿ. ಫೈಬರ್ ಇರುವಂತದ್ದು, ಅಂಡ್ ಇದು ಏನು ಕೊಲೆಸ್ಟ್ರಾಲ್ ನ ಕಂಟ್ರೋಲ್ ಮಾಡುವಂತದ್ದು, ಬ್ಯಾಡ್ ಕೊಲೆಸ್ಟ್ರಾಲ್, ಕೊಬ್ಬನ್ನ ಕರಗಿಸುವಂತ ಇದು ನಮ್ಮ ಸೌತೆಕಾಯಲ್ಲಿದೆ. ಹಳ್ಳಿ ಸೌತೆಕಾಯಿನ ಹೇಳಿದ್ನಲ್ಲ, ತೋರಿಸಿದ್ನಲ್ಲ, ಅದರಲ್ಲಿದೆ. ತುಂಬಾ ಚೆನ್ನಾಗಾಗುತ್ತೆ ಅಂಡ್ ವೆರಿ ಟೇಸ್ಟಿ ಅಂಡ್ ಸ್ಮೆಲ್. ಇದಕ್ಕೆ ಮಾಮೂಲಿಯಾಗಿ ನಾವು ಹಾಕೊಂಡು ತಿನ್ನೋದು ಏನು ಗೊತ್ತಾ? ಆ ನಮ್ಮ ಮಲೆನಾಡು
ಅಥವಾ ಆ ಊರಿಂದ ಬಂದವರಿಗೆ ಒಂದು ಅಪ್ಪೆ ಮಿಡಿ ಉಪ್ಪಿನಕಾಯಿ ರಸ, ಕೊಬ್ಬರಿ ಎಣ್ಣೆ, ತುಪ್ಪವೆಲ್ಲ ಇದರ ಕಾಂಬಿನೇಷನ್ ಮತ್ತೆ ಏನು ಸಹ ಹಾಕೊಂಡು ತಿನ್ಬೋದು. ಬಟ್ ನಮ್ಮ ಒಂದು ಕಾಂಬಿನೇಷನ್ ಉಪ್ಪಿನಕಾಯಿ, ಅಪ್ಪೆ ಮಿಡಿ ಉಪ್ಪಿನಕಾಯಿಯ ರಸ, ತೆಂಗಿನೆಣ್ಣೆ. ಇದನ್ನ ನಾನು ಎಷ್ಟು ಬಾಯಲ್ಲಿ ಹೇಳ್ಬೋದು, ಅದು ಸವಿದವನಿಗೆ ಗೊತ್ತು ಅದರ ರುಚಿ. ಫ್ರೆಂಡ್ಸ್, ಎನಿವೆ ನೀವೆಲ್ಲಾದ್ರೂ ಇಂತ ಹಳ್ಳಿ ಕಡೆ ಹೋದಲ್ಲಿ ಎಲ್ಲೇ ಸಿಕ್ಕಿರೋ ಇಂಥ ಐಟಮ್ ಅನ್ನ ತಂದು ಮಾಡಿ ಮುಂದಿನ ಪೀಳಿಗೆಗೂ ಕೂಡ ಪರಿಚಯಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ವಿಷಯದೊಂದಿಗೆ ಬರ್ತೇನೆ, ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಎಂದಿನಂತೆ ಹೆಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಇಂಥ ಒಳ್ಳೊಳ್ಳೆ ಆಹಾರಗಳನ್ನ ತಿಂತ ಏನ್ ಹೇಳ್ತೀರಾ? ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.